ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪರಮಗೀತ ದ ಸಾಂಗ್ ಆಫ್ ಸಾಂಗ್ಸ್ ಎಂಬ ಗ್ರಂಥದಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಸೊಲೊಮೋನನು ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 32-33 ವಚನಗಳ ಪ್ರಕಾರವಾಗಿ ಸೊಲೊಮೋನನು ರಚಿಸಿದ ಜ್ಞಾನೋಕ್ತಿಗಳು 3,000 ಪ್ರಾವರ್ಬ್ಸ್ ಮತ್ತು ಗೀತಗಳು. ಸೊಲೊಮೋನು ರಚಿಸಿದಂಥ ಗೀತಗಳು 1,005 ಗೀತಗಳು. ಆದ ಕಾರಣ ಈಗ ಪರಮಗೀತವು ಸೊಲೊಮೋನನು ರಚಿಸಿದ್ದು ಎಂಬುದಾಗಿ ಮೊದಲನೇ ವಚನದಲ್ಲಿ ನೋಡ್ತೇವೆ. ಈ ಮೊದಲನೇ ಅಧ್ಯಾಯದಲ್ಲಿ ಇರುವಂಥ 16 ವಚನಗಳು, ಯಾಕಂದರೆ ಮೊದಲನೇ ವಚನದಲ್ಲಿ ಅದು ಇಂಟ್ರಡಕ್ಷನ್ ಇದೆ, ಪರಿಚಯ ಇದೆ, ಯಾರು ಬರೆದಿದ್ದಂತ ಹೇಳ್ಬಿಟ್ಟು. ಉಳಿದಂಥ 16 ವಚನದಲ್ಲಿ ಪ್ರೀತಿಯ 16 ಅಸ್ಥಿವಾರಗಳನ್ನು ನೋಡಿಕೊಳ್ತೇವೆ. 16 ಫೌಂಡೇಶನ್ಸ್ ಆಫ್ ಲವ್. ಇದು ಸೊಲೊಮೋನನ ಕಾಲದ ಆ ಪ್ರೀತಿಗೆ ಅನ್ವಯ, ದೇವರ ಪ್ರೀತಿಗೆ ಅನ್ವಯ, ಕುಟುಂಬದಲ್ಲಿ ದಾಂಪತ್ಯದ ಪ್ರೀತಿಗೆ ಅನ್ವಯ, ಕೌಟುಂಬಿಕ ಪ್ರೀತಿಯ ಅನ್ವಯ. ಒಟ್ಟು ಈ ಪ್ರೀತಿ ಒಂದು ಹುದುವಾದ ದೃಷ್ಟಿಕೋನದಿಂದ ನಾನು ನಿಮಗೆ ಸಮರ್ಪಿಸ್ತಿದ್ದೇನೆ. ಹೌದು, ಪ್ರೀತಿಯ 16 ಅಸ್ಥಿವಾರಗಳು. ಮೊದಲನೇದು 2ನೇ ವಚನದಲ್ಲಿ ಬಾಯಿ. ಒಂದೊಂದು ಪದವನ್ನು ನಾವು ತಕ್ಕೊಂಡು ಅದರಿಂದ ನಾವು ಗಮನಿಸಲಿಕ್ಕಿದ್ದೇವೆ. ಒಂದೊಂದು ಸಾಲಾಗಿ ಇರುವಂಥ ಒಂದು ಸಾಲಿನ ಮಾತನ್ನು, ವಾಕ್ಯವನ್ನು, ವಚನವನ್ನು ನಾವು ತೆಗೆದುಕೊಳ್ಳೋಕ್ಕಿಂತಲೂ 1-2 ಪದಗಳನ್ನು ನಾವು ಅಸ್ಥಿವಾರವಾಗಿ ಧ್ಯಾನಿಸುವಂಥದ್ದನ್ನು ಫೋಕಸ್ ಮಾಡಿ ಕೇಂದ್ರೀಕರಿಸಿ ಉಪಯೋಗ ಮಾಡೋಣ್ರಿ. 2ನೇ ವಚನದಲ್ಲಿ ಇರುವಂಥ ಮೊದಲನೇ ಪದ ಏನಂದರೆ ಬಾಯಿ. ಪ್ರೀತಿಯ ಅಸ್ಥಿವಾರದಲ್ಲಿ ಮೊದಲನೇದು ಬಾಯಿ. ಹೌದು, ಒಂದು ತಾಯಿ ತನ್ನ ಮಗುವಿನ ವಿಷಯದಲ್ಲಿ ಬಾಯಿಂದ ಮಾತನಾಡುವಂಥದ್ದು, ಅಥವಾ ಮಗು ಬಾಯಿಂದ ಅಳುವಂಥದ್ದು, ಅಥವಾ ಮಗುವಿನ ಮೊದಲನೇ ಮಾತು ಅಮ್ಮ ಅನ್ನುವಂಥದ್ದು ಬಾಯಿ. ಆ ಬಾಯಿಂದ ಲಾಲಿ ಅಥವಾ ಆ ಬಾಯಿಂದ ಹಾಡು, ಆ ಬಾಯಿಂದ ಮಾತು, ಆ ಬಾಯಿಂದ ಪ್ರೀತಿಯನ್ನು ವ್ಯಕ್ತಪಡಿಸೋದು, ಬಾಯಿಂದ ಮುದ್ದಿಸೋದು, ಈ ರೀತಿಯಾಗಿ ಬಾಯಿಯ ವಿಷಯದಲ್ಲಿ ನೋಡುವಾಗ ಅದು ಪ್ರೀತಿಯ ಮೊದಲನೇ ಅಸ್ಥಿವಾರ. ಇನ್ನೂ 15 ಇದೆ. ಎರಡನೇದಾಗಿ 2ನೇ ವಚನದಲ್ಲಿ ಇನ್ನೊಂದು ಸಂಗತಿ ಏನಂದರೆ ಮೇಲು ಎಂಬ ಪದ. ನಿನ್ನ ಲಾಲನೆಯ ದ್ರಾಕ್ಷರಸಕ್ಕಿಂತಲೂ ಮೇಲು. ಪ್ರೀತಿಯ 2ನೇ ಅಸ್ಥಿವಾರ ಏನಂದರೆ ಮೇಲಾಗಿ ಭಾವಿಸುವುದು. ಮೊದಲನೇದು ಬಾಯಿಂದ ವ್ಯಕ್ತಪಡಿಸುವುದು, ಮಾತಾಡುವುದು, ಮಾತಿನಿಂದ ಅಂತ. 2ನೇದು ಮೇಲಾದ ಮನೋಭಾವನೆ. ಇದನ್ನು ನಾನು ದೃಢಪಡಿಸಬೇಕಾದ್ರೆ ಫಿಲಿಪ್ಪಿ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯವನ್ನು ಓದಿದರೆ ಸಮಂಜಸ ಅನ್ನಿಸಬಹುದು. ಅದು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದೇನೆಂದರೆ 3ನೇ ವಚನ, ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 3, ನಿಮ್ಮಲ್ಲಿ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು
ಎಣಿಸಲಿ, ಮೇಲಾಗಿ ಎಣಿಸಲಿ. ಇದನ್ನು ಈ ರೀತಿಯಾಗಿ ಎಣಿಸಬೇಕಾದ್ರೆ ಅದರ ದೀನತ್ವ ಬೇಕೇ ಬೇಕು. ಆ ದೀನತ್ವ ಇಲ್ಲಾಂದರೆ ಬೇರೆಯವ್ರನ್ನ ಮೇಲಾಗಿ ಎಣಿಸ್ಲಿಕ್ಕಾಗಲ್ಲ. ಪ್ರೀತಿಯಲ್ಲಿ ಕೂಡ ದೀನತ್ವ ಬೇಕು, ಅದು ಅಸ್ತಿವಾರ. ಮತ್ತು 3ನೇ ವಚನದಲ್ಲಿ ನೋಡುವಾಗ ನಿನ್ನ ತೈಲವು ಸುಗಂಧ ಎಂಬ ಮಾತು ಇಲ್ಲಿ ಬರೆದಿದೆ. ಅದರ ಅನ್ವಯ ತೈಲ ಎಂಬ ಪದ ನಾವು ತೆಗೆದುಕೊಳ್ಳುವಾಗ ಹುದುವಾಗಿ ತಗೊಂಡ್ರೆ ಅದು ಸುಗಂಧವನ್ನು ಕೊಡುವಂಥದ್ದು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯಾವುದೇ ಒಬ್ಬ ಹೊಸ ಅರಸನನ್ನು ತನ್ನ ಸೇವೆ ಅವನು ಮಾಡೋದಕ್ಕೆ ಮುಂಚಿತವಾಗಿ ತೈಲದಿಂದ, ಎಣ್ಣೆಯಿಂದ ಅಭಿಷೇಕ ಹೊಂದಿದ ವ್ಯಕ್ತಿಯಾಗಿದ್ದನು. ಯೇಸು ಕರ್ತನ ವಿಷಯವಾಗಿ ಕೂಡ ನೋಡುವಾಗ ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 37ರಿಂದ 47 ವಚನಗಳಲ್ಲಿ ನೋಡುವಾಗ ಸುಗಂಧ ತೈಲ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆ ಮಹಿಳೆ ಸುರಿಸಿದ್ದನ್ನು ನಾವು ನೋಡ್ತೇವೆ. ನೀನು ಅಭಿಷಿಕ್ತನು ಎಂಬುದಾಗಿ. ಆ ರೀತಿಯಾಗಿ ನೋಡುವಾಗ ಪ್ರೀತಿಯ 3ನೇ ಅಸ್ತಿವಾರ, 1ನೇ ಅಸ್ತಿವಾರ ಬಾಯಿ ಅಂದರೆ ಮಾತು, 2ನೇ ಅಸ್ತಿವಾರ ಅದು ಶ್ರೇಷ್ಠವೆಂದು ಮೇಲೆಂದು ಭಾವಿಸೋದು, 3ನೇ ಅಸ್ತಿವಾರ ಅಭಿಷೇಕ. ಹೌದು, ಪ್ರೀತಿ ಅಭಿಷೇಕ ಇಲ್ಲದೆ ನಾವು ಪ್ರೀತಿಸಲಿಕ್ಕೆ ಆಗಲ್ಲ. ಯಾಕಂದರೆ ರೋಮ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ಅದನ್ನು ನಿಮಗೋಸ್ಕರವಾಗಿ ಓದ್ತೇನೆ. ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ನನಗೆ ಇದು ಕೆಲವು ವರ್ಷಗಳ ಹಿಂದೆ ಓದಿದ್ದು ನೆನಪಿಗೆ ಬರುತ್ತಿದೆ. 5ನೇ ಅಧ್ಯಾಯ ನೋಡುವಾಗ 5ನೇ ವಚನದಲ್ಲಿ ಈ ರೀತಿಯಾಗಿದೆ, 2ನೇ ಭಾಗ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. ಹೌದು, ಅಭಿಷೇಕವಿಲ್ಲದೆ ಪ್ರೀತಿಸಲು ಸಾಧ್ಯವಿಲ್ಲ ವ್ಯಕ್ತಿಗಳು. 4ನೇದಾಗಿ ಹೆಸರು ಅಸ್ತಿವಾರದ, ಪ್ರೀತಿಯ ಅಸ್ತಿವಾರದಲ್ಲಿ 4ನೇದಾಗಿದೆ. ಯಾಕಂದರೆ ಆ ಹೆಸರು ಭಾಳ ಪ್ರಾಮುಖ್ಯ. ದೇವರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಸಮುವೇಲನೇ, ಹೊಸ ಒಡಂಬಡಿಕೆಯಲ್ಲಿ ಸೌಲನೇ ಎಂಬುದಾಗಿ ಹೆಸರಿಡಿದು ಕರೀತಾನೆ. ಭಾಳ ಆಶ್ಚರ್ಯ ಅದು. ಯಾಕಂದರೆ ಪ್ರೀತಿಯಲ್ಲಿ ಹೆಸರು ಅದಕ್ಕೆ ಮಹತ್ವ ಇದೆ ಎಂಬುದಾಗಿ ಹೇಳ ಬಯಸ್ತೇನೆ. ಯಾಕಂತೇಳಿದರೆ ಕೀರ್ತನೆಗಳಲ್ಲಿ ಕೂಡ ನಾವು ನೋಡ್ಬೋದು, ದೇವರು ಹೆಸರು ಕರೆದು ಮಾತನಾಡುವಂಥದ್ದು, ಕರೆಯುವಂಥದ್ದು, ಹೇಳುವಂಥದ್ದನ್ನು ಕುರಿತಾಗಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. 5ನೇದಾಗಿ 4ನೇ ವಚನದಲ್ಲಿ ಇರುವಂಥದ್ದು ಪ್ರೀತಿಯ ನೆನಪಿರಲಿ. ಇಂದಿನ ನಮ್ಮ ಧ್ಯಾನ ಏನೆಂದರೆ ಪರಮಗೀತ ಪುಸ್ತಕದಿಂದ ನಾವು 1ನೇ ಅಧ್ಯಾಯದಲ್ಲಿ ಇರುವಂಥ ಪ್ರೀತಿಯ 16 ಅಸ್ತಿವಾರಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 5ನೇದು ಏನಂದರೆ ಬರಮಾಡಿಕೊಳ್ಳುವುದು ಅಥವಾ ಸಂಧಿಸುವಿಕೆ, ಮೀಟಿಂಗ್. ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದನಂತ ಹೇಳಿದ ನೋಡುವಾಗ ಸನ್ನಿಧಿ, ಅದು ಸಂಧಿಸುವಂಥದ್ದು, ಸನ್ನಿಧಾನ, ಬರಮಾಡಿಕೊಳ್ಳುವುದು, ಅದು ಕೂಡ ಪ್ರೀತಿಯ ಒಂದು ಅಸ್ತಿವಾರವಾಗಿದೆ. ಸಂಧಿಸಿದ ಪ್ರೀತಿ ನಂದಿಸುವ ಪ್ರೀತಿ. ಹೌದು. ಅನಂತರ 6ನೇದಾಗಿ ನೋಡುವಾಗ ಇನ್ನೊಂದು ಮಾತು ಅಲ್ಲಿದೆ 4ನೇ ವಚನದಲ್ಲಿ. ಅದೇನೆಂದರೆ ಹರ್ಷ, ಉಲ್ಲಾಸ. ಹೌದು, ಸಂತೋಷ ಇಲ್ಲದ ಪ್ರೀತಿ ಅದು ನಕಲಾದ ಪ್ರೀತಿ. ಪ್ರೀತಿಯಲ್ಲಿ ಸಂತೋಷ ಇರಬೇಕು. ಯಾಕಂತೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತಿನ ಪ್ರಕಾರವಾಗಿ ಒಂದು ಉದಾಹರಣೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. 16ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಒಬ್ಬ ಸ್ತ್ರೀ ಯೇಸು ಕರ್ತನು ಕೊಟ್ಟಂಥ ದೃಷ್ಟಾಂತ ಭಾಳ ಚೆನ್ನಾಗಿದೆ. ಇದು 16ನೇ ಅಧ್ಯಾಯ
ಮತ್ತು 21ನೇ ವಚನ, ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದಾನೆಂಬ ಆನಂದದಿಂದ, ಯಾವುದರಿಂದ? ಆನಂದದಿಂದ ಆ ಬೇನೆಯನ್ನು ನೆನೆಸೋದಿಲ್ಲ. ಆದ ಕಾರಣ ಪರಮಗೀತ 1ನೇ ಅಧ್ಯಾಯದಲ್ಲಿ ಪ್ರೀತಿಯ 16 ಅಸ್ತಿವಾರಗಳಲ್ಲಿ ಒಂದು ಆನಂದ, ಹರ್ಷ. ಹೌದು. ಅನಂತರ ಮುಂದುವರಿಸುವಾಗ ನಾವು 4ನೇ ವಚನದಲ್ಲಿ ಕೊನೆ ಭಾಗ ಇನ್ನೊಂದು ಪದವನ್ನು, ಒಂದೊಂದು ಪದ ತೆಗೆದುಕೊಂಡು ಇಡೀ ಸಾಲಾಗಿಯೇ ಇರುವಂಥ ಇಡೀ ವಾಕ್ಯ ನಾವು ನೋಡ್ಕೊಳ್ತಾ ಇಲ್ಲ. ಆದರೆ ಒಂದೊಂದು ಪದ, ಬಾಯಿ ಅಂದರೆ ಮಾತಾಡುವುದು, ಮೇಲ್ ಅಂದರೆ ಮೇಲಾಗಿ ಭಾವಿಸೋದು, ತೈಲ ಅಂದರೆ ಅಭಿಷೇಕ, ಹೆಸರು ಅಂದರೆ ವೈಯಕ್ತಿಕವಾದ ರೀತಿಯಲ್ಲಿ ಬರಮಾಡುವುದು ಅಂದರೆ ಸಂಧಿಸುವಿಕೆ, ಆ ರೀತಿಯಾಗಿ ಹರ್ಷ, ಆನಂದಿಸುವುದು, ಆ ರೀತಿಯಾಗಿ ನೋಡ್ಕೊಳ್ತಿದ್ದೀವಿ. ಮತ್ತು 4ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಯಥಾರ್ಥವಾಗಿ ಪ್ರೀತಿಸೋದ್ರ ಬಗ್ಗೆ ನಾವು ನೋಡ್ತೇವೆ. ಪ್ರೀತಿಯ ಮತ್ತೊಂದು ಅಸ್ತಿವಾರ ಏನೆಂದು ನೋಡುವುದಾದರೆ ಯಥಾರ್ಥತೆ. ಈ ಯಥಾರ್ಥವಾದ ಪ್ರೀತಿ ನಮ್ಮಲ್ಲಿ ಇಲ್ಲದಿದ್ದರೆ ಏನಾಗ್ತದೆ? ನಿಜವಾಗಿ ಪ್ರೀತಿ ಮಾಡಲಿಕ್ಕಾಗಲ್ಲ. 1ನೇ ಪೇತ್ರ 4ನೇ ಅಧ್ಯಾಯ ಸುಮ್ಮನೆ ಹಾಗೆ ನೋಡ್ತಾ ಇದ್ದಾಗ ನನಗೆ ಸಿಕ್ತು. 8ನೇ ವಚನದಲ್ಲಿ ಈ ರೀತಿಯಾಗಿದೆ, ಮೊಟ್ಟ ಮೊದಲು 1 Peter 4:8, ನಿಮ್ಮ ಒಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಯಾಕೆ? ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಆದ ಕಾರಣ ಯಥಾರ್ಥತೆ ಪ್ರೀತಿಯ ಅಸ್ತಿವಾರ. ಸರಿ, ಆ ಯಥಾರ್ಥತೆಯೇ ಹೋಗಿಬಿಟ್ರೆ ಪ್ರೀತಿ ಕುಸಿದು ಬೀಳುತ್ತೆ, ಅದು ನಕಲಾದ ಪ್ರೀತಿ ಆಗುತ್ತೆ. 7ನೇ ವಚನದಲ್ಲಿ ಇನ್ನೊಂದು ಆ ಪ್ರೀತಿಯ ಅಸ್ತಿವಾರ ಇದೆ. ಅಲ್ಲಿ ಪ್ರಾರಂಭ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ನನ್ನ ಪ್ರಾಣಪ್ರಿಯನೇ ಎಂಬುದಾಗಿ 7ನೇ ವಚನದಲ್ಲಿ, ಪ್ರಿಯಳೇ ಎಂಬುದಾಗಿ 9ನೇ ವಚನದಲ್ಲಿ. ಅದು ಯಾವುದನ್ನು ಸೂಚಿಸ್ತದೆ ಅಂದರೆ ಸಂಬಂಧವನ್ನು ಸೂಚಿಸ್ತದೆ. ಹೌದು, ಸಂಬಂಧ. ಪ್ರೀತಿಯ ಅಸ್ತಿವಾರ ಸಂಬಂಧ. ಯಾಕಂತೇಳಿದರೆ ಅದು ತಂದೆ ತಾಯಿಗಳ ಪ್ರೀತಿ ಇರ್ಬೋದು, ಅಣ್ಣ ತಮ್ಮರ ಪ್ರೀತಿ ಇರ್ಬೋದು, ಗಂಡ ಹೆಂಡತಿರ ಪ್ರೀತಿ ಇರ್ಬೋದು, ಅದು ದೇವರ ಮತ್ತು ಸೃಷ್ಟಿಗಳ ಪ್ರೀತಿ ಇರ್ಬೋದು. ಅದು ಸಂಬಂಧ. ಲವ್ ಇಸ್ ಅ ರಿಲೇಷನ್ಶಿಪ್. ಪ್ರೀತಿನೇ ಇಲ್ಲದಿದ್ದರೆ ಸಂಬಂಧನೇ ಕಡ್ದು ಹೋಗ್ಬಿಡ್ತೈತೆ ರೀ. ಸರಿ, ಆಮೇಲೆ 9ನೇ ಅಸ್ತಿವಾರ. 16 ಅಸ್ತಿವಾರಗಳಿದೆ 1ನೇ ಅಧ್ಯಾಯದಲ್ಲಿ ಪ್ರೀತಿಯ ಅಸ್ತಿವಾರ. ಅದರಲ್ಲಿ 9ನೇದು ನೋಡ್ತಾ ಇದ್ದೀವಿ ನಾವು. ಅನಂತರ ಸಂಬಂಧ ಆದ ನಂತರ ಎಲ್ಲಿ ಮೇಯಿಸೋದು ಅಂದ ತಕ್ಷಣ ನಡೆಸ್ಕೊಂಡು ಹೋಗೋದು, ಒದಗಿಸ್ಕೊಂಡು ನಡೆಸ್ಕೊಂಡು ಹೋಗುವಂಥದ್ದು. ಮಂದೆಯನ್ನು ಮೇಯಿಸುವಂಥ ಒಂದು ಚಿತ್ರ, ಅದು ಪ್ರೀತಿಯ ಚಿತ್ರವಾಗಿದೆ. ಯಾಕಂದರೆ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ. ಕುರಿಗಳ ಮೇಲೆ ಪ್ರೀತಿ ಅಂತ ಯೇಸು ಕರ್ತನು ಯೋಹಾನ 10ರಲ್ಲಿ ಒಂದು ಮಾತು ಹೇಳಿದ್ದಾರೆ. ಇಲ್ಲಿ ಕೂಡ ಮಂದೆ ಅಂತ ಹೇಳುವಾಗ ಅದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಒಂದು ಅನ್ಯೋನ್ಯತೆಯನ್ನು ಸೂಚಿಸ್ತದೆ, ನಡೆಸುವಿಕೆಯನ್ನು ಸೂಚಿಸ್ತದೆ. ಪ್ರೀತಿಯಲ್ಲಿ ನಡೆಸುವಿಕೆ, ಪ್ರೀತಿಯಲ್ಲಿ ಅನ್ಯೋನ್ಯತೆ. ಹೌದು, ಅದು ಕೂಡ ದೇವರು ನಮಗೆ ಯೋಹಾನ 10ರಲ್ಲಿ ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡ್ತಾನೆ ಎಂಬುದಾಗಿ. ನಡೆಸೋದಷ್ಟೇ ಅಲ್ಲ, ಪ್ರಾಣ ಕೊಡೋದು ಕೂಡ. ಮತ್ತು 7ನೇ ವಚನದಲ್ಲಿ ಇನ್ನೊಂದು ಪದ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದು ಯಾವುದಂತ ಹೇಳಿದರೆ, ನನಗೆ ತಿಳಿಸು, ತಿಳುವಳಿಕೆ. ಪ್ರೀತಿಯ ಅಸ್ತಿವಾರ 10ನೇ ಅಸ್ತಿವಾರ ಯಾವುದಂದರೆ ತಿಳುವಳಿಕೆ.
ನೋಯಿಂಗ್, ಒಬ್ಬರನ್ನೊಬ್ಬರು ತಿಳಿಯೋದು, ಒಬ್ಬರೊಬ್ಬರ ಬಲಹೀನತೆ ತಿಳ್ಕೊಳ್ಳೋದು, ಒಬ್ಬರೊಬ್ಬರ ಸಕಾರಾತ್ಮಕ ಬಲವನ್ನು ತಿಳ್ಕೊಳ್ಳೋದು. ಆದ ಕಾರಣ ಆ ತಿಳುವಳಿಕೆ ಖಂಡಿತವಾಗಿ ಬೇಕು. ಮತ್ತು 9ನೇ ವಚನ ನಾವು ನೋಡುವುದಾದರೆ ಇನ್ನೊಂದು ಪದ ನಾನು ಆಯ್ಕೆ ಮಾಡ್ತೀನಿ. 9ನೇ ಪದದಲ್ಲಿ ಅದೇನೆಂದರೆ ಹೋಲಿಸಿದ್ದೇನೆ. ಹೋಲಿಕೆ. ಪ್ರೀತಿಯ ಅಸ್ತಿವಾರಗಳಲ್ಲಿ 11ನೇ ಅಸ್ತಿವಾರ ಹೋಲಿಕೆ. ಫರೋಹನ ರಥಗಳ ಕುದುರೆಗೆ ಹೋಲಿಕೆ ಆಗಿದೆ. ಕೀರ್ತನೆಗಾರನು, ಓ ದೇವರೇ ನೀನು ಬಂಡೆ, ನೀನು ಗುರಾಣಿ, ನೀನು ಕೋಟೆ. ಅದೇ ರೀತಿಯಾಗಿ ಒಂದು ತಾಯಿ ಮಗುವಿನ ವಿಷಯದಲ್ಲಿ ನನ್ನ ಚಿನ್ನ, ನನ್ನ ಬೆಳ್ಳಿ, ನನ್ನ ಬಂಗಾರಿ, ನನ್ನ ಸಿಂಗಾರಿ ಎಂಬುದಾಗಿ ಹೋಲಿಕೆ ಮಾಡ್ತೀವಿ. ನನ್ನ ವಜ್ರ, ವೈಢೂರ್ಯ, ಈ ರೀತಿಯಾಗಿ. ಮತ್ತು 12ನೇ ಒಂದು ಪ್ರೀತಿಯ ಅಸ್ತಿವಾರ ಏನಂತ ಹೇಳಿದರೆ ಸೌಂದರ್ಯ, ಅಂದ, ಎಷ್ಟೋ ಅಂದ. ಒಂದು ಗಾದೆ ಮಾತು ಈ ರೀತಿಯಾಗಿದೆ, ಅದೇನೆಂದರೆ ಕಾಗೆ ಮರಿ ಅಂದ ಎಂಬುದಾಗಿ. ನಮಗೆ ಅದು ಸರಿಯಾಗಿ ಕಾಣದೇ ಇರ್ಬೋದು, ಆದರೆ ಕಾಗೆಗೆ ತನ್ನ ಮರಿ ಅಂದವಾಗಿದೆ. ಆ ರೀತಿಯಾಗಿ ಪ್ರೀತಿಯಲ್ಲಿ ಸೌಂದರ್ಯದ, ಅಂದದ ಒಂದು ಭಾಗ ಕೂಡ ಇರುವಂಥದ್ದು. ಮತ್ತು 13ನೇ ಪ್ರೀತಿಯ ಅಸ್ತಿವಾರ ಏನಂತ ಹೇಳಿದ್ರೆ ಕೊಡುಗೆ, ಗಿಫ್ಟಿಂಗ್. ಯಾಕಂದರೆ ಬಂಗಾರಗಳನ್ನು ಮಾಡಿಸುವೆವು ಎಂಬುದಾಗಿ ಹೇಳ್ತಾರೆ. ಅಂದರೆ ಬೆಸ್ಟ್ ಕೊಡುಗೆ. ಪ್ರೀತಿಯಲ್ಲಿ ಯಾವುದು ಕಡಿಮೆಯಾಗಿರೋದು ಕೊಡೋದಿಲ್ಲ, ಆದರೆ ಉತ್ತಮವಾದದ್ದನ್ನು ನಾವು ಕೊಡ್ತೀವಿ. ದೇವರು ಕೂಡ ಹಾಗೆ ಮಾಡಿದ್ನಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಂದು ಸಂದೇಶ ಕೊಡಲಿಲ್ಲ, ದೇವದೂತನ ಕಳಿಸಲಿಲ್ಲ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ವಾವ್, ಕೊಡುಗೆ. 14ನೇ ಅಸ್ತಿವಾರ, ಪ್ರೀತಿಯ 14ನೇ ಅಸ್ತಿವಾರ 14ನೇ ವಚನದಲ್ಲಿನೇ ಇದೆ. ಅದೇನೆಂದರೆ ಎಂಗೇದಿಯ ತೋಟ ಅಂತ ಹೇಳುವಾಗ ಅದು ಬುಗ್ಗೆಯನ್ನು ಸೂಚಿಸ್ತದೆ. ಅಂದರೆ ಪ್ರೀತಿಯ ಒಂದು ಅಸ್ತಿವಾರ ಬುಗ್ಗೆ. ಹೌದು, ಒಂದು ತೋಟ, ಅದು ಬುಗ್ಗೆಯ ತೋಟ. ಅದು ವಾತಾವರಣವನ್ನು ಸೂಚಿಸ್ತದೆ. 15ನೇ ವಚನದಲ್ಲಿದೆ ಅಭಿನಂದಿಸುವುದು. ಎಷ್ಟೋ ಚೆಲುವೆ ಅಂತ ಹೇಳ್ಬಿಟ್ಟು ಅಭಿನಂದಿಸುವುದು. 17ನೇ ವಚನದಲ್ಲಿ ನಮ್ಮ ಮನೆ ಅಂತಿದೆ, ಗೃಹ, ಹೋಮ್ಲಿನೆಸ್. ಅದು ಕೂಡ ಪ್ರೀತಿಯ 16ನೇ ಐ ಫೀಲ್ ಅಟ್ ಹೋಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ದೇವರು ನಮ್ಮ ಮನೆಯಲ್ಲಿ, ಹೃದಯದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರೀತಿಯ 16 ಅಸ್ತಿವಾರಗಳನ್ನು ನಾವು ಪರಮಗೀತ 1ನೇ ಅಧ್ಯಾಯದಿಂದ ನಾವು ನೋಡಿಕೊಂಡಿದ್ದೇವೆ. 1ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.